ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಪಾಪನಾಶ್ ಪಾದಯಾತ್ರೆಯ ಸೆಕೆಂಡ್ ಪಾರ್ಟ್ ಇದು. ಫಸ್ಟ್ ಪಾರ್ಟ್ ಇನ್ನೂ ನೋಡಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಸಜೆಷನ್ ವಿಡಿಯೋ ಕ್ಲಿಕ್ ಮಾಡಿಕೊಂಡು ನೋಡಬಹುದು ನೀವು. ಹಾಗೆ ಇಲ್ಲಿ ಕಾಯಿ ಎಲ್ಲ ಒಳಗಡೆ ಒಡೆಯೋದಕ್ಕೆ ಬಿಡೋದಿಲ್ಲ ಅಲ್ವಾ ಪಾಪನಾಶದಲ್ಲಿ. ಹಾಗೆ ಹೊರಗಡೆ ಸೈಡಲ್ಲಿ ಬಂದು ಮತ್ತೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿಯನ್ನ ಹೊಡಿಬಹುದು ನಾವು. ಅದಾದ ನಂತರ ಇಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಿ ಬಂದ್ರಾಯ್ತು. ಬಹಳ ದಿವಸ ಆಯ್ತು ಹೋಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಮೇಲೆ ಒಂದು ದೇವಸ್ಥಾನ ಕೂಡ ಇದೆ. ಅಲ್ಲಿ ಬೀಗ ಹಾಕಿದ್ರು, ತೋರಿಸ್ತೀನಿ ನಿಮಗೆ ಹೊರಗಡೆಯಿಂದ. ಹಾಗೆ ಇಲ್ಲಿ ನೋಡಬಹುದು ನೀವು ಗುಡಿ ಯಾವ ತರ ಕಾಣಿಸುತ್ತೆ ಮೇಲ್ಗಡೆ ಹೋದಾಗ ಅಂತ ಅಂದ್ಬಿಟ್ಟು. ಅಲ್ಲಿ ನಾವು ಬಂದಿರುವಂತಹ ರೋಡ್ ಕೂಡ ನೀವು ನೋಡಬಹುದು. ಹಾಗೆ ವಿಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. ಇಲ್ಲಿ ದೇವಸ್ಥಾನನ ನೋಡಬಹುದು, ಬೀಗ ಹಾಕಿದ್ದಾರೆ. ಹೊರಗಡೆಯಿಂದಾನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾನು ಕೂಡ ಬಂದು ತುಂಬಾನೇ ದಿವಸ ಆಗಿತ್ತು ಇಲ್ಲಿ. ಹಾಗೆ ಇಲ್ಲಿ ಈ ಹುಲ್ಲನ್ನ ಅಂದ್ರೆ ಯಾರು ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಚಿಕ್ಕವರಿದ್ದಾಗಂತೂ ತುಂಬಾನೇ ಇದನ್ನ ಮುಟ್ತಾ ಇದ್ವಿ. ಮುಟ್ಟಿದ್ರೆ ನಾಚುತ್ತೆ ಅಂತ ಹೇಳ್ತಾರೆ ಅಲ್ವಾ, ಇದಕ್ಕೆ ಏನಂತಾರೆ ಅಂತ ಎಕ್ಸಾಕ್ಟ್ಲಿ ನನಗೂ ಗೊತ್ತಿಲ್ಲ. ನೋಡಬಹುದು ನೀವು ಯಾವ ತರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹಳೆ ನೆನಪೆ ಬಂದ್ಬಿಟ್ಟು. ಹಾಗೆ ಇಲ್ಲಿ ನಮ್ಮ ಮನೆಯವರು ಹಾಗೆ ನನ್ನ ಮಗ ಕೂಡ ಅವರು ಬೈಕ್ ಮೇಲೆ ಬಂದ್ರು. ಆಮೇಲೆ ನಾವು ಇಬ್ಬರೇ ಇದ್ದೀವಿ ಅಂತ ಅಂದ್ಬಿಟ್ಟು ಎಳ್ನೀರು ತಗೊಂಡ್ ಬಂದಿದ್ರು. ಎರಡು ನಮ್ಮ ಅಕ್ಕನ ಮಗ ಬಂದಿದ್ದು ಗೊತ್ತಿಲ್ಲ ಅವರಿಗೆ. ಅದಾದ ನಂತರ ನಾವು ಕೂಡ ಎಳ್ನೀರನ್ನ ತಗೊಂಡ್ವಿ. ಎಳ್ನೀರು ಕುಡಿದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ವೇ. ನಮ್ಮಕ್ಕ ಮತ್ತೆ ನಮ್ಮ ಅಕ್ಕನ ಮಗ ಇಬ್ರು ಕೂಡ ಅವರು ಹೋದ್ರು. ನೋಡ್ತಾ ಇದ್ದೀರಾ, ನಾವು ಕೂಡ ಇನ್ನೇನು ಹೋಗ್ಬೇಕು ಅಂತಾನೆ ಅನ್ಕೊಳ್ತಾ ಇದ್ವಿ. ಅದಾದ ನಂತರ ಏನಾದ್ರೂ ನಾಷ್ಟ ಮಾಡಬೇಕು ಅಂತ ಇಲ್ಲಿ ಹೋಟೆಲ್ನಲ್ಲಿ ಕೇಳಬೇಕು ಅಂತ ಕೇಳಿದ್ರು. ಒಂದು 15 ನಿಮಿಷ ನಿಂತ್ಕೊಳ್ಳಿ ನೀವು, ಊಟಕ್ಕೆ ರೆಡಿ ಆಗ್ತಾ ಇದೆ ಅಂತ ಅಂದ್ರು. ಹಾಗಾಗಿ ಊಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ವಿ. ಅರ್ಧ ಗಂಟೆ ಮೇಲೇನೆ ಆಯ್ತು. ಅದಾದ ನಂತರ ಊಟಕ್ಕೆಲ್ಲ ರೆಡಿ ಮಾಡಿದ್ರು. ಹಾಗೆ ಎಲ್ಲಾದ್ರೂ ಅಂದ್ರೆ ಎಲ್ಲಿ ಹೊರಗಡೆ ಹೋದ್ರು ಕೂಡ ಮನೆಗೆ ಹೋದ್ಮೇಲೆ ಮತ್ತೆ ಕೆಲಸ ಮಾಡಬೇಕು ಅಂತಂದ್ರೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಊಟ ಮಾಡ್ಕೊಂಡು ಹೋದ್ರು ಆಯ್ತು ಅಂತಂದ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ. ಸೂಪನ್ನ ತರಿಸಿದ್ವಿ. ನನಗೆ ಸ್ವಲ್ಪ ಕೆಮ್ಮು ಇತ್ತು ಅಲ್ವಾ, ಗಂಟ್ಲು ತುಂಬಾ ನೋವಾಗ್ತಾ ಇತ್ತು. ಹಾಗಾಗಿ ಬಿಸಿ ಬಿಸಿ ಸೂಪನ್ನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಸೂಪು ತಗೊಂಡಿದ್ವಿ. ಸೂಪು ತುಂಬಾನೇ ಚೆನ್ನಾಗಿತ್ತು. ವೆಜ್ ಗಾರ್ಲಿಕ್ ಸೂಪ್ ಇತ್ತು. ಅದಾದ ನಂತರ ಊಟದಲ್ಲಿ ಹೇಳಬೇಕು ಅಂತಂದ್ರೆ ಪುಲ್ಕ ಮತ್ತೆ ವೆಜ್ ಕೋಲಾಪುರಿ ಮತ್ತೆ ಜೀರಾ ರೈಸ್ ಅನ್ನ ತಗೊಂಡಿದ್ವಿ. ಊಟ ಎಲ್ಲ ತುಂಬಾನೇ ಇಷ್ಟ ಆಯಿತು. ಹಾಗೆ ಇಲ್ಲಿ ಪಾಪನಾಶ್ಗೆ ಬಂದವರು ಇಲ್ಲಿ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ಬಹುದು. ಈ ತರ ಸಪರೇಟ್ ಸ್ಟೇಜ್ ಅನ್ನ ಕೊಟ್ಟಿದ್ದಾರೆ. ನೀವು ಹೇಳಿಕೊಟ್ರೆ ಅವರು ಡೆಕೋರೇಷನ್ ಕೂಡ ಮಾಡಿ ಕೊಡ್ತಾರೆ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಬೀದರ್ಗೆ ಪಾಪನಾಶ್ಗೆ ಯಾರೆಲ್ಲ ಬರ್ತಾ ಇದ್ದೀರಾ ಅಂತ ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತು ದಾಸೋಹ ಕೂಡ ಇತ್ತು, ಇಲ್ಲಿ ನೋಡಬಹುದು. ಇವಾಗ ಸ್ಟಾರ್ಟ್ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.